ಸುಜಲಾಂ ಸುಫಲಾಂ ಮಾಡುವಂಥ ಈ ಯೋಜನೆ ಒಳ್ಳೆಯದಾಗಲಿ ಮತ್ತು ಜೊತೆಗೆ ಇವತ್ತು ಗಣರಾಜ್ಯೋತ್ಸವದ ನಿಮಿತ್ತ ಎಲ್ಲರಿಗೆ ಶುಭವಾಗಲಿ. ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ, ಅದನ್ನು ಜನರಿಗೆ ಲೋಕಾರ್ಪಣೆ ಮಾಡ್ತಿದ್ದೇವೆ ಮತ್ತು ಮುಂದಿನ ದಿನಮಾನಗಳು ಇನ್ನೊಂದು 2 ಅಥವಾ 3 ತಿಂಗಳಲ್ಲಿ ನಾನು ಮತ್ತು ಲಕ್ಷ್ಮಣ ಸವದಿಯವರು ನಮ್ಮ ಕರ್ನಾಟಕ ರಾಜ್ಯದ ಗಣತಿ ವ್ಯಕ್ತ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳೇ ನೀರಾವರಿ ಇದ್ದಂಥ ಮಂತ್ರಿಗಳೆಲ್ಲ ಎಲ್ಲ ಮಂತ್ರಿಗಳನ್ನು, ನಮ್ಮ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನು, ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು, ನಮ್ಮ ಜಿಲ್ಲೆಯ ಎಲ್ಲ ಮಂತ್ರಿ, ಎಲ್ಲ MLAಗಳು ಕೂತ್ಕೊಂಡು ಎಲ್ಲ MLAಗಳು ಕೂತ್ಕೊಂಡು ಇದು ಮತ್ತೊಂದು ದೊಡ್ಡ ಫಂಕ್ಷನನ್ನು ಐನಾಪುರದಲ್ಲಿ ಮಾಡ್ತೀವಿ. ಇದು ಲೋಕಾರ್ಪಣೆ ಇವತ್ತು ಮಾಡಿದ್ದೀವಿ. ಇದು ಒಂದು ಪ್ರಾಯೋಗಿಕವಾದದ್ದು. ನಿಜವಾಗಿ ಮುಖ್ಯಮಂತ್ರಿಗಳನ್ನು ಮತ್ತು ಉಪಮುಖ್ಯಮಂತ್ರಿಗಳು ಕೂತ್ಕೊಂಡು ಮತ್ತೊಂದು ಕಾರ್ಯಕ್ರಮವನ್ನು ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನು ಮಾಡ್ತೀವಿ. ಇದು ಇವತ್ತು ನಮಗೆ ಭಾಳ ನನ್ನ ಮತಕ್ಷೇತ್ರದಲ್ಲಿರೋದ್ರಿಂದ ಭಾಳ ಸಕ್ಸಸ್ ಆಗಿದೆ. ನನಗೆ ಭಾಳ ಸಂತೋಷ ಆಗಿದೆ. ಎಲ್ಲರಿಗಿಂತ ಮುಖ್ಯವಾಗಿ ಹೇಳೋದಂದ್ರೆ ಸಾಯಲಾಕ ಮಕ್ಕಳೇ ಅದೀಪ ಅಂತಂದಂಗೆ ಆಗೈತೆ. ನಾವು ಇದರಿಂದ ನಾಳೆ ದಿವಸ ನಾನು 4 ಬಾರಿಗೆ ಈ ಭಾಗದಿಂದ MLA ಆಗೋದ್ರಿಂದ ಅದು ಪದೇ ಚುನಾವಣೆಯಲ್ಲಿ ಬಸವೇಶ್ವರ ನೀರಾವರಿ ಮಾಡ್ತೀವಿ ಅಂತ ಹೇಳ್ಕೊಂಡು ಬಂದಿದ್ದೀವಿ. ಇವತ್ತು ನಾವು ಮುಗಿಸಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಜನರಿಗೆ ಒಳ್ಳೆಯದಾಗಲಿ ಅನ್ನೋ ಸಂದೇಶವನ್ನು